ಕೀರ್ತನ ವಯಸ್ಸು ಇನ್ನೂ 2 ವರ್ಷ. ಈ ಕಂದನಿಗಾಗಿ ಕಿಚ್ಚ ಸುದೀಪ್, ಅನಿಲ್ ಕುಂಬ್ಳೆ ಅಂತಹವರು ವಿಡಿಯೋ ಮಾಡಿ ದಯವಿಟ್ಟು ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಈ ಕಿಚ್ಚನಿಂದ ನಮಸ್ತೆ. ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ, ಬಹಳ ಮುಖ್ಯವಾದಂಥ ಕಾರಣ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಒಬ್ಬ ಆಫೀಸರ್, ಅವರ ಹೆಸರು ಕಿಶೋರ್, ಅವರ ಧರ್ಮಪತ್ನಿ ನಾಗಶ್ರೀ ಅವರು, ಇವರಿಗೆ ಒಂದು ಪುಟ್ಟ ಮಗು, 1 ವರ್ಷ 10 ತಿಂಗಳು, ಹೆಸರು ಕೀರ್ತನ ಅಂತ. ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು. ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ. ಇಟ್ಸ್ ಕಾಲ್ಡ್ SMA, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ. ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು. ಇದಕ್ಕೆ ಒಂದು ಔಷಧಿ ಇದೆ, ಇದಕ್ಕೆ ಒಂದು ಗುಣ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬೇಕಾದಂತ ಒಂದು ಮೊತ್ತ, ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಮೈ ಜುಮ್ ಅನ್ಬೇಕು. ಈ ಟ್ರೀಟ್ಮೆಂಟ್ಗೆ ಬೇಕಾಗಿರೋದು 16 ಕೋಟಿ, 16 crores. ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ, ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ, ಒಂದೇ ಒಂದು ರಿಕ್ವೆಸ್ಟ್. ಇಲ್ಲಿ QR ಕೋಡ್ ಇದೆ, ಈ QR ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿ. ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. Nagarhole National Park for a long period of time. This was what interested me in wildlife, but today I am appealing to everybody for a different cause, because Kishore, who is standing here, is a part of the forest department, and his daughter Kirtana, this is Kirtana's mother Nagashri. I have a request to make, because this child, who is 1 year 10 months old, has a very rare genetic disorder called SMA, spinal muscular atrophy, and it requires a very special medical intervention which costs 16 crores. So I appeal to each one of you to come together, to contribute to save this child. I am certainly doing my own bit personally to support her, but I request all of you to come together and support this baby, and let's save her. ಈ ಮಗುವಿಗೆ ಸಮಸ್ಯೆ ಏನು ಅನ್ನೋದು ಗೊತ್ತಾಯ್ತಲ್ಲ. ಈ ಮಗು ಎಲ್ಲರಂತೆ ಕೂರೋಕೆ ಆಗಲ್ಲ, ಏಕೆಂದರೆ ಈ ಮಗುವಿನ ಬೆನ್ನು ಮೂಳೆ ಗಟ್ಟಿಯಾಗಿಲ್ಲ. ಈ ಪುಟ್ಟ ಕಂದನ ಮೂಳೆಗಳು, ಸ್ನಾಯುಗಳು ಎಲ್ಲವೂ ದುರ್ಬಲವಾಗುತ್ತಿವೆ. ಈ ಕಂದ ಎಲ್ಲರಂತಲ್ಲ, ಕೂರೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ, ಮೂಳೆಗಳು ಮೆತ್ತಗಾಗ್ತಿವೆ. ಈ ಮಗು ನಾರ್ಮಲ್ ಆಗಬೇಕು ಅಂದ್ರೆ ಈ ಮಗುವಿಗೆ 16 ಕೋಟಿಯ ಒಂದು ಇಂಜೆಕ್ಷನ್ ಕೊಡಬೇಕು. ಏಕೆಂದರೆ ಈ ಮಗುವಿಗೆ ಇರೋದು SMA, ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಅನ್ನೋ ಅಪರೂಪದ ಕಾಯಿಲೆ. ಈ ಮಗುವಿನ ತಂದೆ ಕಿಶೋರ್ ಅರಣ್ಯ ಇಲಾಖೆಯಲ್ಲಿ ಡೆಪ್ಯೂಟಿ ರೇಂಜ್ ಆಫೀಸರ್, ತಾಯಿ ನಾಗಶ್ರೀ, ಈಕೆಯು ಸರ್ಕಾರಿ ಶಾಲೆಯ ಶಿಕ್ಷಕಿ. ಮದುವೆಯಾಗಿ 10 ವರ್ಷಗಳ ಪ್ರಾರ್ಥನೆಯ ಫಲವಾಗಿ ಹುಟ್ಟಿದವಳು ಕೀರ್ತನ. ತಂದೆ ತಾಯಿ ಇಬ್ಬರು ಸರ್ಕಾರಿ ನೌಕರರು. ಗವರ್ನಮೆಂಟ್ ಇನ್ಶೂರೆನ್ಸ್ ಇರಲ್ವಾ ಅಂದ್ರೆ ಉತ್ತರ ನೋ. ಸರ್ಕಾರಿ ನೌಕರರ ಇನ್ಶೂರೆನ್ಸ್ ಮಿತಿಯಲ್ಲಿ ಈ ಮಗುವಿನ ಕಾಯಿಲೆ ಇಲ್ಲ. ಮಗುವಿಗೆ ಸುಮಾರು 1.5 ವರ್ಷ ಇದ್ದಾಗ ಮಗು ಯಾಕೋ ಪದೇ ವಾಂತಿ ಮಾಡಿಕೊಳ್ತಿದೆ, ಉಸಿರಾಡೋಕೆ ಕಷ್ಟಪಡ್ತಾ ಇದೆ, ಕುಳಿತುಕೊಳ್ಳೋಕ್ಕೂ ಆಗ್ತಿಲ್ವಲ್ಲ ಅಂತ ಆತಂಕಗೊಂಡು ಆಸ್ಪತ್ರೆಗೆ ಹೋದರೆ ಅಲ್ಲಿ ವೈದ್ಯರು CT ಸ್ಕ್ಯಾನ್ ಮಾಡಿ ತಂದೆ ತಾಯಿಗೆ ಹೇಳಿದ ಕಾಯಿಲೆಯ ಹೆಸರೇ SMA, ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ. ಮಗು ಗರ್ಭದಲ್ಲಿ ಭ್ರೂಣಾವಸ್ಥೆಯಲ್ಲಿ ಇರುತ್ತಲ್ಲ, ಆಗ ಒಂದಷ್ಟು ಪೋಷಕಾಂಶಗಳು ಸಿಗಬೇಕು. ಅಂತಹ ಕೆಲವು ಪೋಷಕಾಂಶಗಳೆಲ್ಲ ಕ್ರೋಮೋಸೋಮಿನಲ್ಲೇ ಬರ್ತವೆ. ಅದೆಲ್ಲ ಅನುವಂಶಿಕವಾಗೇ ಬರುತ್ತೆ. ಹಾಗೆ ಬರುವಾಗ ಕ್ರೋಮೋಸೋಮುಗಳಲ್ಲಿ ಪ್ರೋಟೀನ್ ಇರಲಿಲ್ಲ ಅನ್ನೋದೇ ಈ ಮಗುವಿಗೆ SMA,
ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಕಾಣಿಸಿಕೊಳ್ಳೋಕೆ ಕಾರಣ. ಈ ಕಾಯಿಲೆ ಇದ್ದವರಿಗೆ ಸ್ನಾಯು ಮೂಳೆಗಳು ವೃದ್ಧಿಯಾಗಲ್ಲ, ಮೀನ್ಸ್ ಗಟ್ಟಿಯಾಗಲ್ಲ. ಬೆನ್ನು ಮೂಳೆನೂ ಕೂಡ ಗಟ್ಟಿಯಾಗಲ್ಲ. ಕಷ್ಟಪಟ್ಟು ಉಸಿರಾಡಬೇಕು. ಅದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಆ ಮಗುವಿನ ಜೀನ್ಸ್ಗೆ ಡೈರೆಕ್ಟ್ ಆಗಿ ಪ್ರೋಟೀನ್ ಜೀನ್ಸ್ ಕೊಡಬೇಕು. ಆ ಇಂಜೆಕ್ಷನ್ ವ್ಯಾಲ್ಯೂ ಬಂದು 16 ಕೋಟಿಯಂತೆ. ಹಾಗಾದರೆ ಈಗ ಆ ಮಗು ಹೇಗೆ ಬದುಕಿದೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಏನಿಲ್ಲ, ಮಗುವಿಗೆ ತಿಂಗಳಿಗೆ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಸಿರಪ್ ಕೊಡ್ತಿದ್ದಾರೆ. 2 ತಿಂಗಳಿಗೆ 12 ಲಕ್ಷ. ಆ 12 ಲಕ್ಷದಲ್ಲಿ 1.5 ಲಕ್ಷ GSTಗೆ ಹೋಗುತ್ತಂತೆ. ಸುದೀಪ್ ಅವರ ವಿಡಿಯೋ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿಯೇ ಹಣ ಸಂಗ್ರಹ ಆಗಿದೆ. ಆದರೆ ಈ ಮಗುವಿನ ಜೀವ ರಕ್ಷಣೆಗೆ ಬೇಕಿರೋದು 16 ಕೋಟಿ. ಇನ್ನು ಸುದೀಪ್ ಅವರ ವಿಡಿಯೋ ಬಂದ ನಂತರ ಸಾವಿರಾರು ಜನ 50-100 ರೂಪಾಯಿಂದ ಹಿಡಿದು ಸಾವಿರಾರು ರೂಪಾಯಿ ಕೊಡ್ತಿದ್ದಾರೆ. 16 ಕೋಟಿ ರೀಚ್ ಆಗೋಕೆ ಆಗ್ತಿಲ್ಲ. ಇನ್ನು ಇವರು ಕೊಟ್ಟಿರೋ ಬ್ಯಾಂಕ್ ಅಕೌಂಟ್ UPI ನಂಬರ್ ಸಮಸ್ಯೆ ಏನಂದರೆ ದಿನಕ್ಕೆ 30 ಟ್ರಾನ್ಸಾಕ್ಷನ್ ಆದರೆ ಆಮೇಲೆ ದುಡ್ಡು ತಗೊಳ್ಳೋಕ್ಕೆ ಆಗಲ್ಲ. ಆದರೆ QR ಕೋಡ್ ಸ್ಕ್ಯಾನ್ ಮಾಡಿ ಕೊಡಬಹುದು. ಸಾಧ್ಯ ಆದರೆ ಸಹಾಯ ಮಾಡಿ.